ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋದಾಗ ಒಂದು ಬೆಸ್ಟ್ ಅಪ್ಡೇಟ್ ನಾನು ನಿಮ್ಗೆ ತೊಗೊಂಬಂದನು. ಈ ಒಂದು ಅಪ್ಡೇಟ್ ಇದ್ರ ಬಗ್ಗೆ ಐತೆ ಅನ್ನೋದು ನಿಮ್ಗೆ ಗೊತ್ತೈತಿ. ಆ ತಮಿಳಿನ ನಿಮಗೆ ಕೊಟ್ಟಬಿಟ್ಟು ನೋಡ್ಬೋದು. ಯಾವುದಾದ್ರೂ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ, ಯಾವುದಾದ್ರು ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ ಅಥವಾ ಯಾವುದಾದ್ರೂ ಒಂದು ಲಿಂಕ್ ನೀವು ಒಂದು ಇನ್ಸ್ಟಾಗ್ರಾಮ್ನಾಗ ಯಾರಾದರೂ ಕಳಿಸಿರ್ತಾರೋ ಅಥವಾ ಯಾವುದಾದ್ರು ಒಂದು ವೆಬ್ಸೈಟ್ನಾಗ ಹೋಗ್ಬಿಟ್ಟು ನೀವು ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ನೀವು ಕೊಟ್ಟಿರ್ತೀರಿ. ನಿಮ್ಮ ಒಂದು ಯಾವ್ದಾರ ಒಂದು ಅಪ್ಲಿಕೇಶನ್ದಾಗ ಹೋಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನಿಮ್ಮ ಒಂದು ಲಿಂಕ್ನ ನೀವು ಹಾಕಿರ್ತೀರಿ. ಯಾಕೆ ಹಾಕಿರ್ತಾರಪ್ಪ ಅಂತ ಸ್ಟೋರಿ ಸೇವ್ ಮಾಡ್ಕೊಳಕ್ಕೆ ಬೇರೆ ಯಾವುದಾದ್ರು ಒಂದು ಪ್ರೈವೇಟ್ ಅಕೌಂಟ್ ಡಿ ಪಿ ನೋಡ್ಬೇಕಂತೇಳಿ ಮಾಡಿರ್ತೀರಿ. ಇವತ್ತಿನ ಒಂದು ವಿಡಿಯೋದಾಗ ನಿಮ್ಗೆ ಏನು ಹೇಳಕ್ಕೆ ಹೊಂಟನಪ್ಪ ಅಂದ್ರೆ, ಈ ರೀತಿ ನೀವು ಲಿಂಕ್ ಕೊಟ್ಟಿರುವಂಥ ಯಾವುದೋ ಒಂದು ವೆಬ್ಸೈಟ್ ಅಪ್ಲಿಕೇಶನ್ ಆಗಿರ್ಬೋದು, ಅದನ್ನು ನೀವು ಯಾವ ಥರ ನೋಡೋದು, ಚೆಕ್ಔಟ್ ಮಾಡೋದು, ಅವು ಎಲ್ಲಿ ಸಿಗ್ತಾವೆ ಲಿಸ್ಟ್ ಅಂತೇಳಿ ನೀವು ಒಂದು ಇನ್ಸ್ಟಾಗ್ರಾಮ್ನಾಗ ಕೂತು ನೀವು ನೋಡ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತಿ ಇದ್ರ ಬಗ್ಗೆ. ಮತ್ತು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನಾರು ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಚಾನಲ್ಲು ಹೊಸದೈತಿ. ಮತ್ತು ಇನ್ಸ್ಟಾಗ್ರಾಮ್ ಬಗ್ಗೆ ಅರ್ನಿಂಗ್ಸ್ನು ವಿಡಿಯೋ ಮಾಡತ್ನು, ಅವನು ನೀವು ನೋಡ್ಕೋರಿ. ಡಿಸ್ಕ್ರಿಪ್ಷನ್ದಾಗ ನಾವು ಹೋಗಿ ಇಟ್ಟಿರ್ತೀನಿ ಲಿಂಕ್, ನೀವು ಚೆಕ್ಔಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ನಾಗ ಸ್ಪಾನ್ಸರ್ಶಿಪ್ಲಿ ಅರ್ನಿಂಗ್ ಮಾಡೋದು, ಪೇ ಪ್ರಮೋಷನ್ ಮಾಡಿ ಅರ್ನಿಂಗ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ಇನ್ನೂ ವಿಡಿಯೋ ಮಾಡೀನಿ, ನೋಡ್ಕೋರಿ. ಹಂಗಿದ್ರೆ ವಿಷಯಕ್ಕೆ ಬರೋನು, ಯಾವ ಥರ ನೀವು ಥರ್ಡ್ ಪಾರ್ಟಿ ಲಿಂಕು ಪ್ಲ್ಯಾಟ್ಫಾರ್ಮ್ಗಳನ್ನ ನಾವು ನೋಡೋದು ಅಂತೇಳಿ. ಮೊದಲಿಗೆ ನೀವು ಒಂದು ಇನ್ಸ್ಟಾಗ್ರಾಮ್ನ ನೀವು ಅಪ್ಡೇಟ್ ಮಾಡ್ಕೊರಿ. ಅಪ್ಡೇಟ್ ನಿಮಗೆ ಹೋಗಿ ಪ್ಲೇಸ್ಟೋರ್ದಾಗ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಂತ ಸರ್ಚ್ ಮಾಡಿ ಅಪ್ಡೇಟ್ ಕೊಡಿರಿ. ಅಪ್ಡೇಟ್ ಕೊಟ್ಟ ಮೇಲೆ ಓಪನ್ ಮಾಡಿರಿ. ಓಪನ್ ಮಾಡಿದ ಮೇಲೆ ನಾನು ಆಲ್ರೆಡಿ ಇದನ್ನು ಎಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಿಮ್ಮ ಒಂದು ಪ್ರೊಫೈಲ್ನ ನೀವು ನೋಡ್ಕೋಬೋದು. ನೀವು ಇಲ್ಲಿ ಇದು ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ. ಇದ್ರ ಲಿಂಕ್ ನಾನು ಒಂದು ಡಿಸ್ಕ್ರಿಪ್ಷನ್ದಾಗ ಇಟ್ಟಿರ್ತೀನಿ. ಯಾರಿಗೆಲ್ಲ ನಿಮ್ಮ ಒಂದು ಪ್ರಾಬ್ಲಮ್, ನಿಮ್ಗೆ ಏನಾರ ಒಂದಿಷ್ಟು ಡೌಟ್ ಅನ್ನೋದಿದ್ರೆ ನೀವು ಹೋಗಿ ನಂಗೆ ಮೆಸೇಜ್ ಮಾಡ್ಬೋದು, ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ಇದಕ್ಕೆ ಹೋಗಿ ಫಾಲೋ ಆಗಿರಿ. ಫಾಲೋ ಆದ್ಮೇಲೆ ಮೊದಲಿಗೆ ನಾವು ಒಂದು ಕೆಲಸ ಹೇಳ್ತೀನಿ, ಅದು ಮಾಡಿರಿ. ನನ್ನ ಒಂದು ಪ್ರೊಫೈಲನ್ನು ಈಗ ಓಪನ್ ಮಾಡೀನಿ. ನನ್ನ ಒಂದು ಪ್ರೊಫೈಲ್ನ ಓಪನ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೇಲೆ 3 ಲೈನ್ ಕೊಟ್ಟಾನ. ಆ 3 ಲೈನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಆ ಲೈನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ಸ್ವಲ್ಪ ಸರ್ಸ್ತೀನಿ, ಅಂದರೆ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ವೆಬ್ಸೈಟ್ ಪರ್ಮಿಷನ್ ಅಂತ ಕೊಟ್ಟಾನಲ್ಲ, ಅದ್ರ ಮ್ಯಾಗ ನಾನು ಕ್ಲಿಕ್ ಮಾಡ್ತೀನಿ. ಅಲ್ಲಿ ನಿಮಗೆ 3 ಥರ ಆಪ್ಷನ್ ಕೊಟ್ಟಿರ್ತಾನೆ: ಆ್ಯಪ್ಸ್ ಆ್ಯಂಡ್ ವೆಬ್ಸೈಟ್, ಬ್ರೌಸರ್ ಸೆಟ್ಟಿಂಗ್ಸ್, ಮೆಸೇಜ್ ಲಿಂಕ್ ಅಂತೇಳಿ. ಆ್ಯಪ್ಸ್ ಆ್ಯಂಡ್ ವೆಬ್ಸೈಟ್ ಅಂತ ಕೊಟ್ಟಿರ್ತಾನಲ್ಲ, ಅದ್ರ ಮ್ಯಾಗ ನೀವು ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ 3 ಎಕ್ಸ್ಪೈರ್ ಕೊಟ್ಟಿರ್ತಾನೆ, 3 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾನೆ. ಒಂದನೇದು ಆ್ಯಕ್ಟಿವು, ಎರಡನೇದು ಎಕ್ಸ್ಪೈರು, ಮೂರನೇದು ರಿಮ್ಯೂವ್. ಅಂದರೆ ಆ್ಯಕ್ಟಿವ್ ಯಾವ್ಯಾವ ಅನ್ನೋದು ಇಲ್ಲಿ ನೋಡ್ಕೋಬೋದು, ಮತ್ತು ಎಕ್ಸ್ಪೈರ್ ಯಾವ್ಯಾವ ಆಗ್ಯಾವ ಅನ್ನೋದನ್ನು ನೋಡ್ಕೋಬೋದು, ರಿಮೂವ್ ಯಾವ್ಯಾವ ಆಗ್ಯಾವ ಅನ್ನೋದು ನೋಡ್ಕೋಬೋದು. ನೀವು ಇಲ್ಲಿ ಯಾವ್ಯಾವ ಆಗಿದ್ದರೆ ನೀವು ಡೈರೆಕ್ಟಾಗಿ ರಿಮೂವ್ನ ಮಾಡ್ಕೋಬೋದು. ಮತ್ತು ನೀವು ಬ್ರೌಸರ್ದಾಗ ಇಲ್ಲಿ ನೋಡ್ಕೋಬೋದು. ಏನಾದ್ರು ಲಿಂಕ್ಗಳು ಕಳಿಸಿರ್ತಾರಲ್ಲ, ಅವಾಗ ಲಿಂಕ್ ಹಾಕೋ ಹೊತ್ನಾಗೆಲ್ಲ ಆಕ್ಸೆಸ್ ಮಾಡುವಂಥ ಪರ್ಮಿಷನ್ಗಳನ್ನು ನೀವು ಇಲ್ಲಿ ಕೊಡೋದು. ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಯಾರು ಇಷ್ಟ ಆದರೆ ಇದೇ ಥರ ವಿಡಿಯೋಗಳನ್ನ ನಾನು ಮುಂದಿನ ಒಂದು ಟಾಪಿಕ್ನಾಗ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟಾಟಾ.